ತುಮಕೂರು ಗ್ರಾಮಾಂತರ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂತಹ ಡಿಸಿ ಗೌರಿಶಂಕರ್ ಅವರು ಮತ್ತು ಅವರ ಮಗ ಡಿಜಿ ರಾಹುಲ್ ಗೌರಿಶಂಕರ್ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವರ ಅಭಿಮಾನಿಗಳು ಬೆಳಗೆರೆ ಗೌರಿಶಂಕರ್ ಅವರ ನಿವಾಸದ ಬಳಿ ಅತ್ಯಂತ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ನಾನೀಗ ಸಾನ್ನಿಧ್ಯ ನಿವಾಸದ ಬಳಿ ಇದ್ದೇನೆ ಬೆಳಗೆರೆಯಲ್ಲಿ. ದೃಶ್ಯಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು, ಅಭಿವೃದ್ಧಿಯ ಹರಿಕಾರ, ಬಡವರ ಬಂಧು, ದೀನ ದಲಿತರ ನಾಯಕ, ಜನನಾಯಕ, ನಿಕಟಪೂರ್ವ ಜನಪ್ರಿಯ ಶಾಸಕರಾದಂತಹ ಡಿಸಿ ಗೌರಿಶಂಕರ್ ಅವರು ಮತ್ತು ಅವರ ಮಗ ಡಿಜಿ ರಾಹುಲ್ ಗೌರಿಶಂಕರ್ ಅವರ ಜನ್ಮದಿನವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಬೆಳಗೆರೆಯ ಸಾನ್ನಿಧ್ಯ ನಿವಾಸದ ಬಳಿ ಈ ಕಾರ್ಯಕ್ರಮ ನಡೆಯುವಂಥದ್ದು. 28 ಅಂದರೆ ನಾಳೆ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಕಳೆದ 4-5 ದಿನಗಳಿಂದಲೂ ಕೂಡ ಅಭಿಮಾನಿಗಳು ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಇಲ್ಲಿ ಸ್ಟೇಜ್ಗಳನ್ನು ಹಾಕುವಂಥದ್ದಾಗಿರ್ಬೋದು, ಲೈಟಿಂಗ್ಸ್ಗಳನ್ನು ಹಾಕುವಂಥದ್ದಾಗಿರ್ಬೋದು, ಬಂಟಿಂಗ್ಸ್ಗಳನ್ನು ಕಟ್ಟುವಂಥದ್ದಾಗಿರ್ಬೋದು ಹಾಗೂ ಫ್ಲೆಕ್ಸ್ಗಳನ್ನು ಕಟ್ಟುವಂಥದ್ದಾಗಿರ್ಬೋದು, ಪ್ರತಿ ಒಂದನ್ನು ಕೂಡ ಚಾಚು ತಪ್ಪದೆ ಅಭಿಮಾನಿಗಳು ಇವರಿಬ್ಬರ ಹುಟ್ಟುಹಬ್ಬವನ್ನು ಯಾರೂ ಕೂಡ ಇನ್ನೆಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿರಬಾರದು, ಆ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಪಣ ತೊಟ್ಟು ಅಭಿಮಾನಿಗಳು ಅತ್ಯಂತ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇರುವಂಥದ್ದು. ನಾವು ಈಗಾಗಲೇ ನೋಡ್ಕೊಂಡು ಬಂದಿದ್ದೇವೆ. ತುಮಕೂರಿನ ಮರಳೂರು ಸರ್ಕಲ್ನಿಂದ ಹಿಡಿದು ಬೆಳಗೆರೆ ಸಾನ್ನಿಧ್ಯ ನಿವಾಸದ ಒಳಗೂ ಕೂಡ ಈ ಫ್ಲೆಕ್ಸ್ಗಳನ್ನು ಹಾಕುವಂಥದ್ದಾಗಿರ್ಬೋದು. ಅಭಿಮಾನಿಗಳು ನಾವು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ, ಇಬ್ಬರ ಹುಟ್ಟುಹಬ್ಬನೂ ಕೂಡ ನಾವು ಒಟ್ಟಿಗೆ ಆಚರಣೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ತುಮಕೂರಿನಿಂದ ಬೆಳಗೆರೆ ನಿವಾಸದ ವರೆಗೂ ಕೂಡ ರಸ್ತೆ ಬದಿಯಲ್ಲಿ ಫ್ಲೆಕ್ಸ್ಗಳನ್ನು ಕಟ್ಟೋದ್ರ ಮೂಲಕ ಅವರು ಅಭಿಮಾನವನ್ನು ತೋರಿಸ್ತಾ ಇರುವಂಥದ್ದು. ನಾವೀಗ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇವೆ. 1-2 ಫ್ಲೆಕ್ಸ್ಗಳನ್ನು ಕಟ್ಟಿ ಅಭಿಮಾನಿಗಳು ಸುಮ್ಮನಾಗ್ತಾ ಇಲ್ಲ, ಸಾವಿರಾರು ಫ್ಲೆಕ್ಸ್ಗಳನ್ನು ಕಟ್ತಾ ಇರುವಂಥದ್ದು. ರಸ್ತೆ ಬದಿಯಲ್ಲಿ ಬರುವಂಥವರಿಗೆ ಯಾರಿಗೂ ಆದರೂ ಕೂಡ ನೋಡ್ತಾ ಇದ್ರೆ ಅನ್ನಿಸ್ತಾ ಇರಬೇಕು, ಇದು ಗೌರಿಶಂಕರ್ ಅವರ ಹುಟ್ಟುಹಬ್ಬ ಆಚರಣೆ ಆಗ್ತಾ ಇದೆ ಅಂತ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ಫ್ಲೆಕ್ಸ್ಗಳನ್ನು ಕಟ್ಟಿ ಸಾನ್ನಿಧ್ಯ ನಿವಾಸದ ಬಳಿ ಅತ್ಯಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನೀವೇ ದೃಶ್ಯಗಳಲ್ಲಿ ನೋಡ್ತಾ ಹೋಗಿ, ಅಭಿಮಾನಿಗಳು ಯಾವುದೇ ಕೆಲಸವನ್ನು ಬಿಡದೆ ಚಾಚು ತಪ್ಪದೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಾಗ್ತಾ ಇದೆ. ನಾಳೆ 28ನೇ ತಾರೀಕು ನಡೆಯುವಂತಹ ಡಿಸಿ ಗೌರಿಶಂಕರ್ ಅವರು ಮತ್ತು ಡಿಜಿ ರಾಹುಲ್ ಗೌರಿಶಂಕರ್ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋದು ಅಭಿಮಾನಿಗಳ ಉದ್ದೇಶ ಆಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು, ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಾಗ್ತಾ ಇರುವಂಥದ್ದು. ನಾನೀಗ ಅವರ ಮನೆಯಾದಂತಹ ಸಾನ್ನಿಧ್ಯ ನಿವಾಸದ ಬಳಿ ಇದ್ದೇನೆ. ನನ್ನ ಜೊತೆ ಈಗ ಅವರ ಅಭಿಮಾನಿಗಳು ಸಹ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಈ ಸಂಭ್ರಮದ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಸರ್, ಏನು ಹೇಳ್ತೀರಾ ಈ ಸಂಭ್ರಮದ ಬಗ್ಗೆ ತಾವು? ನಾಳೆ ನಡೀತಕ್ಕಂಥ ಹುಟ್ಟುಹಬ್ಬ ಅಂದರೆ ತುಮಕೂರು ಗ್ರಾಮಾಂತರದ ಮನೆ ಮಗ, ಇಡೀ ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ಇಲ್ಲಿವರೆಗೂ ಯಾವ MLA ಸಹ, ಯಾವ ಮುಖಂಡರು ಸಹ ಈ ಮಟ್ಟಕ್ಕೆ ಅಭಿಮಾನಿಗಳಾಗಲಿ ಅಷ್ಟು ಹಿತೈಷಿಗಳಾಗಲಿ ಇರಲಿಲ್ಲ. ಈಗ ಅಷ್ಟು ಜನ ನಾಳೆ ತುಂಬ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸ್ತಾರೆ. ಮಾನ್ಯ ಶ್ರೀ ಗೌರಿಶಂಕರ್ ಮತ್ತು ಅವ್ರ ಮಗವರು ರಾಹುಲ್ ಗೌಡ ಅವ್ರದ್ದು ಇಬ್ಬರದು ಸೇರಿ ಎಲ್ಲ ನಮ್ಮ ಅಭಿಮಾನಿ ಬಳಗ ಪಕ್ಷಾತೀತವಾಗಿ ಎಲ್ಲ ಅಭಿಮಾನಿಗಳು ಬಂದು ಸೇರಿ ನಾವೇ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿ ಆಚರಿಸ್ತಾ ಇದ್ದೀವಿ. ಇದು ನಾಳೆ ಒಂದು ಇತಿಹಾಸ, ಹುಟ್ಟುಹಬ್ಬದ ಇತಿಹಾಸ. ನಾಳೆ ತುಮಕೂರು ಗ್ರಾಮಾಂತರದಲ್ಲಿ ಇದೊಂದು ಹುಟ್ಟುಹಬ್ಬದ ಇತಿಹಾಸ ಅಂದರೆ ತಪ್ಪಲಾಗಲಾರದು. ಓಕೆ, ಅವರ ಅಭಿಮಾನಿಗಳು ಹೇಳ್ತಾ ಇರೋದೇನಪ್ಪ ಅಂತಂದರೆ, ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾವ ಮುಖಂಡರು ಕೂಡ ಮಾಡದಂಥ ಕೆಲಸವನ್ನು ಗೌರಿಶಂಕರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವರಿಗೆ ಕಿರು ಕಾಣಿಕೆಯ ರೀತಿಯಲ್ಲಿ ಏನಾದರೂ ಕೊಡಬೇಕು ಅಂದರೆ ನಮ್ಮ ಅಭಿಮಾನವನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಅಭಿಮಾನವನ್ನು ತೋರಿಸ್ಬೇಕು ಅಂತೇಳಿ ನಾವು ನಾಳೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಅಭಿಮಾನಿ ಇದ್ದಾರೆ, ಪುಟ್ಟ ಅಭಿಮಾನಿ. ನಾನು ಅವ್ರನ್ನ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಅವರು ತಮ್ಮ ಎದೆಯ ಮೇಲೆ ಅವರ ಅಚ್ಚೆಯನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ಅವರ ಅಭಿಮಾನವನ್ನು ತೋರಿಸ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು. ಡಿಸಿ ಗೌರಿಶಂಕರ್ ಅವರ ಭಾವಚಿತ್ರವನ್ನು ತನ್ನ ಎದೆಯ ಮೇಲೆ ಅವರು ಟ್ಯಾಟೂ ಹಾಕಿಸ್ಕೊಳ್ಳೋದ್ರ ಮೂಲಕ ಅವರು ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಈ ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕೆ ಏನು ಕಾರಣ, ಅವ್ರಿಗೆ ಯಾಕೆ ಟ್ಯಾಟೂ ಹಾಕಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಕಷ್ಟ ಕಾಯ್ತಾರೆ, ನಮಗೆ ಅವರು ಒಂಥರ ದೇವ್ರ ಸಮಾನ. ಏನೇ ಕಷ್ಟ ಬಂದರು ಕೇಳ್ಕೊಂಡ್ರು, ಟಕ್ಕೊಂಡು ಫೋನ್ ಮಾಡಿ ಏನೇ ಸಮಸ್ಯೆ ಆದರೂ, ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಕಷ್ಟದಲ್ಲಾದ್ರು ಅವಾಗ ಹಾಸ್ಪಿಟ್ಲು ಕಟ್ಟಿ ನೋಡ್ಕೊಂಡ್ರು, ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಅದಕ್ಕೆ ಅವರು ದೇವರು ಅಂತ ನಾನು ಒಂದು ಹೇಳ್ತೀನಿ ಅಷ್ಟೇ. ಅಭಿಮಾನಿಗಳು ಹೇಳ್ತಾ ಇರೋದೇನಪ್ಪ ಅಂತಂದರೆ, ನಮಗೆ ದೇವರು ಒಂದು ಭಾಗ ಆದರೆ ಗೌರಿಶಂಕರ್ ಅವರು ಒಂದು ಭಾಗ. ದೇವರು ಕಷ್ಟಕ್ಕೆ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಗೌರಿಶಂಕರ್ ಅವರು ನಾವು ಕಷ್ಟದಲ್ಲಿದ್ದೀವಿ ಅಂದರೆ ನಮಗೆ ತತ್ಕ್ಷಣ ಕಷ್ಟ ಅಂದ ತಕ್ಷಣ ನಮಗೆ ಕೈ ನೆರವಾಗ್ತಾರೆ. ಅದಕ್ಕೋಸ್ಕರ ನಾನು ಅವರ ಭಾವಚಿತ್ರವನ್ನು ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಅಭಿಮಾನಿ ಇದ್ದಾರೆ, ಅವರ ಪುತ್ರರಾದಂತಹ ಡಿಜಿ ರಾಹುಲ್ ಗೌಡ ಅವರ ಟ್ಯಾಟೂವನ್ನು ಕೈ ಮೇಲೆ ಹಾಕಿಸ್ಕೊಂಡಿರೋವಂಥದ್ದು ನೀವು ದೃಶ್ಯಗಳಲ್ಲಿ ಈಗ ನೋಡ್ತಾ ಹೋಗ್ಬೋದು. ಅವರು ಹಾಕ್ಸ್ಕೊಂಡಿದ್ದಾರೆ ಚಿಕ್ಕ ಯಜಮಾನರು ಅಂತ ಹೇಳ್ಬಿಟ್ಟು ರಾಹುಲ್ ಗೌಡ ಅವರ ಟ್ಯಾಟೂವನ್ನು
ಕೈ ಮೇಲೆ ಹಾಕಿಸ್ಕೊಂಡಿರುವಂಥದ್ದು. ನಮಗಿದನ್ನೆಲ್ಲ ನೋಡ್ತಾ ಇದ್ದಾಗಲೇ ಅನಿಸುತ್ತೆ, ನಾವು ದೊಡ್ಡವರಾಗಬೇಕು ಅಂದರೆ ಎಲ್ಲೋ ಬೇರೆ ಕಡೆ ಹೋಗಬೇಕಾಗಿಲ್ಲ, ಅಭಿಮಾನಿಗಳನ್ನು ಹೊಂದಬೇಕು ಅಂದರೆ ಬೇರೆ ಕಡೆ ಎಲ್ಲೋ ಹೋಗಬೇಕಾಗಿಲ್ಲ. 4 ಜನಕ್ಕೆ ಒಳ್ಳೆ ಕೆಲಸವನ್ನು ಮಾಡಿದ್ರೆ, ಕಷ್ಟ ಅಂತ ಬಂದವರಿಗೆ ನೆರವಾದರೆ ಅವರು ಅಲ್ಲಿಗೆ ಅವರಾಗೇ ಆಗ್ತಾರೆ, ಆ ಕೆಲಸ ಮಾಡಿಕೊಟ್ಟಂಥವರು ದೇವರಾಗ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಈ ರೀತಿ ಅಭಿಮಾನಿಗಳನ್ನು ಯಾರಾದರೂ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಥವಾ ತುಮಕೂರಿನಲ್ಲಿ ಹೊಂದಿದ್ದಾರೆ ಅಂದರೆ ಅದು ಗೌರಿಶಂಕರ್ ಅವರು ಮಾತ್ರ. ಅದಕ್ಕೆ ಕಾರಣ ಅವರು ಮಾಡುವಂತಹ ನಿಷ್ಪಕ್ಷಪಾತ ಸೇವೆ. ಯಾರೇ ಬಂದರೂ ಕೂಡ ಕಷ್ಟ ಅಂದರೆ ಕೈ ಹಿಡಿದು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅವರಿಗೆ ಇಷ್ಟು ಅಭಿಮಾನಿಗಳಾಗಿರುವಂಥದ್ದು. ಅದೇ ಸಮಯದಲ್ಲಿ ನೀವು ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಹೋಗಿ, ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ. ನಾಳೆ ಬರುವಂಥವರಿಗೆ ಯಾವುದೇ ಕೊರತೆ ಉಂಟಾಗಬಾರದು ಅನ್ನೋ ರೀತಿಯಲ್ಲಿ ಈಗಿಂದಲೇ ಕೂಡ ಅಡಿಗೆಗೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ನಾನೀಗ ಕಿಚನ್ ಬಳಿ ಇದ್ದೇನೆ, ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ ಅನ್ನೋದನ್ನು ಕೂಡ ನಾನೀಗ ತೋರಿಸ್ತಾ ಹೋಗ್ತಾ ಇದ್ದೇನೆ. ನಾಳೆ ಇರುವಂತಹ ಹುಟ್ಟುಹಬ್ಬಕ್ಕೆ ಈಗಾಗಲೇ ಈಗಿನಿಂದಲೇ ತರಕಾರಿಗಳನ್ನು ಹೆಚ್ಚುವಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಈಗ ನೋಡ್ತಾ ಹೋಗಿ, ನಾಳೆ ಹುಟ್ಟುಹಬ್ಬಕ್ಕೆ ಈಗಿನಿಂದಲೇ ಯಾವುದೇ ರೀತಿಯ ಕೊರತೆ ಉಂಟಾಗಬಾರದು. ಬಂದಂಥ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಊಟ ಸಿಗಬೇಕು, ಯಾರೂ ನಿರಾಸೆಯಿಂದ ಹೋಗಬಾರ್ದು. ಯಾಕಂದರೆ ಗೌರಿಶಂಕರ್ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ, ಬಂದಂಥವ್ರಿಗೆ ಅನ್ನ ಹಾಕಿದ ಕೈ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಈಗಿನಿಂದಲೇ ಎಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಅಡಿಗೆಗೆ ನಾಳೆಗೆ ಏನೇನು ಬೇಕೋ ಎಲ್ಲವನ್ನ ಈಗಲೇ ಸಿದ್ಧತೆ ಮಾಡ್ಕೊಳ್ಳಲಾಗ್ತಾ ಇರುವಂಥದ್ದು. ನಾಳೆಗೆ ಬೇಕಾದಂತಹ ಮಸಾಲೆಗಳನ್ನು ಈಗಲೇ ರುಬ್ಬಿಕೊಳ್ಳುವಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ದೃಶ್ಯಗಳಲ್ಲಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ, ಯಾವುದೋ ಊರಿನಲ್ಲಿ ಹಬ್ಬ ಆಗ್ತಾ ಇದೆಯಾ, ಇಷ್ಟೊಂದು ಅಡಿಗೆ ಮಾಡ್ತಾ ಇದ್ದಾರಲ್ಲ, ಇಷ್ಟೊಂದು ತರಕಾರಿಗಳನ್ನು ತಂದಿದ್ದಾರಲ್ಲ. ಅಂದರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನರಿಗೆ ಇದೊಂದು ರೀತಿ ಹಬ್ಬ ಅಂದರೂ ಕೂಡ ತಪ್ಪಾಗೋದಿಲ್ಲ. DC ಗೌರಿಶಂಕರ್ ಅವರ ಹುಟ್ಟುಹಬ್ಬ ಹಾಗೂ ಅವರ ಮಗ DG ರಾಹುಲ್ ಗೌರಿಶಂಕರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸಾಕಷ್ಟು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಕಲ ಸಿದ್ಧತೆಗಳನ್ನು ಅವರ ನಿವಾಸದ ಬಳಿ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.